ಏನು ಮಾಡ್ತಾ ಇದೆ ನಮ್ಮ ಗೊಂಬೆ ಮರಿ? ಇನ್ನೂ ಎದ್ದೇಳಲೇ ಇಲ್ಲಲ್ಲ. ನಾನು ವಾಶ್ರೂಮ್ಗೆ ಹೋಗಿ ಬಂದು ನಾನು ಫ್ರೆಶ್ ಅಪ್ ಆದ್ರೂ ದಿನ ಇಷ್ಟೊತ್ತಿಗೆ ಎದ್ದು ಅವ್ರ ಪಪ್ಪನ ಹತ್ರ ಹೋಗ್ತಿದ್ಲಲ್ಲ. ಯಾಕೆ ಇವತ್ತಿನ್ನೂ ಎದ್ದಿಲ್ಲಲ್ಲ ನಮ್ಮ ಗೊಂಬೆ ಚಿನ್ನು? ಗೊಂಬೆ ಗೊಂಬೆ ಎದ್ದೇಳ ಮೇಲೆ. ಯಾಕೆ ಇವತ್ತು ಇಷ್ಟೊತ್ತಾದ್ರೂ ಎದ್ದಿಲ್ಲ? ಓ, ಇನ್ನೂ ನಿಮ್ಮ ಪಪ್ಪ ಬಂದಿಲ್ಲ ಎಬ್ಬರ್ಸಕ್ಕಂತನಾ? ನೀನು ಸುಮ್ಮ ಇರಮ್ಮ, ನಂಗೆ ನಿದ್ದೆ ಬತ್ತಾತ. ಅದೇನೆ, ಯಾವತ್ತು ಇಷ್ಟೊಂದು ನಿದ್ದೆ ಮಾಡ್ದಿದ್ದವಳು ಇವತ್ತು ನಿದ್ದೆ ಮಾಡ್ತಿದ್ಯಾ? ಎದ್ದು ಮಮ್ಮಿ ಹತ್ರ ಹೋಗ್ತಿದ್ದೆ, ಪಪ್ಪನ ಹತ್ರ ಹೋಗ್ತಿದ್ದೆ. ಇವತ್ತೇನು ಯಾರು ಬೇಕಾಗಿಲ್ವಾ? ಏನಿವತ್ತು ಅಮ್ಮ ಮಗಳು ಎದ್ದು ಹೊರಗಡೆ ಬರಲೇ ಇಲ್ಲ. ಇಷ್ಟೊತ್ತಿಗೆಲ್ಲ ಮನೆಯೆಲ್ಲ ರಂಪ ರಾಮಾಯಣ ಮಾಡ್ತಿದ್ರಲ್ಲ ಇಬ್ಬರು ಸೇರಿಕೊಂಡು. ಇವತ್ತು ಮನೆ ಸೈಲೆಂಟಾಗಿದೆ, ನೋಡೋಣ ಅಂತ ಬಂದರೆ ನಮ್ಮ ಗೊಂಬೆ ಇನ್ನೂ ಮಲ್ಕೊಂಡೇ ಇದ್ದಾಳಲ್ಲ. ಎದ್ದೇಳು ಗೊಂಬೆ. ನೋಡು ಪುನಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾವತ್ತು ಈ ಥರ ಮಲಗ್ದವಳೆ ಅಲ್ಲ. ಎದ್ದೇಳೆ ಅಂದರೆ ಎದ್ದೇಳ್ತಿಲ್ಲ, ನಿದ್ದೆ ಬರ್ತಿದೆಯಂತೆ. ಹೌದಾ? ನೋಡ್ದಾ? ಮೈ ಮುಟ್ಟಿ ಏನಾದ್ರು ಜ್ವರ ಗಿರ ಬಂದಿದೆಯೇನೋ? ಇಲ್ಲ ಪುನಿ, ಆ ಥರ ಏನಿಲ್ಲ, ಜ್ವರ ಎಲ್ಲ ಏನೂ ಬಂದಿಲ್ಲ, ಚೆನ್ನಾಗೇ ಇದ್ದಾಳೆ. ನಾನು ಈಗಷ್ಟೇ ಎದ್ದು ವಾಶ್ರೂಮ್ಗೆ ಹೋಗಿ ಬಂದೆ. ಅಷ್ಟೊತ್ತಿಗೆ ದಿನ ಎದ್ದು ನಿಮ್ಮ ಹತ್ರ ಓಡ್ ಬರ್ತಿದ್ಲಪ್ಪ, ಮಮ್ಮಿ ಪಪ್ಪ ಅಂದ್ಕೊಂಡು. ಇವತ್ತು ಯಾಕೋ ಎದ್ದೇಳಿಲ್ಲ, ಎದ್ದೇಳಮ್ಮ ಅಂದರೆ ಇಲ್ಲಮ್ಮ ನಿದ್ದೆ ಬರುತ್ತೆ ಅಂತ ಇನ್ನೂ ಮಲ್ಗೆ ಇದ್ದಾಳೆ. ನೋಡು ಪುನಿ. ನೋಡಿದ್ಯಾ? ನಾನು ಬಂದ ತಕ್ಷಣ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಂಡುಬಿಟ್ಬಿಟ್ಲು ಅಲ್ವಾ ಗೊಂಬೆ? ಮುದ್ದು ಪುಟಾಣಿಗೆ ಪಪ್ಪನ ವಾಯ್ಸ್ ಕೇಳಿದ ತಕ್ಷಣ ಎದ್ದು ಕೂತ್ಕೊಂಡ್ಬಿಟ್ಲು. ಹಾ ಪಪ್ಪ. ಗುಡ್ ಮಾರ್ನಿಂಗ್ ಮಗಳೇ. ಗುಡ್ ಮಾರ್ನಿಂಗ್ ಪಪ್ಪ. ಅದು ದುಡ್ಡು ಅಲ್ವೇನೆ, ಗುಡ್ ಮಾರ್ನಿಂಗ್ ಅನ್ಬೇಕು. ನೋಡು ಪಪ್ಪ, ಅಮ್ಮ ಯಾವ್ದಾವಾಗೂ ಹಿಂಗೆ ಮಾತಾಡ್ತದ. ನಂಗೆ ಇದೇ ಥರ ಅಲ್ಲ ಪಪ್ಪ ಮಾತಾಡಕ್ ಬರೋದು. ನನ್ನ ಮಗಳು ಯಾವ ಥರ ಮಾತಾಡಿದ್ರೋ ಮುದ್ದಾಗೆ ಇರ್ತಾಳೆ, ನನ್ನ ಮುದ್ದು ಗೊಂಬೆ. ಹಂಗೂ ಎಲ್ಲ ಗೊತ್ತು ಪುಟಾಣಿ, ಆದರೆ ಅಮ್ಮ ಸುಮ್ಮನೆ ನಿನ್ನನ್ನ ಆಟ ಆಡ್ಸಕ್ಕೆ ಆ ಥರ ಮಾತಾಡ್ತಿದ್ದಾಳೆ ಅಷ್ಟೇ. ರೂಪ ಮಮ್ಮಿ ಬೇಕು, ನಾನು ಹಾಲು ತುದಿಬೇಕು. ಓ, ಈಗ ಹೊಟ್ಟೆ ಹಸಿತಿದೆಯಾ ನಿಂಗೆ? ಅವಾಗ 2 ವರ್ಷದವಳು ಆಗ್ತಿದ್ಯಾ ಕಣೆ. ಇನ್ಮೇಲೆ ಸಾಕು, ಹಾಲು ಕುಡಿಯೋದೆಲ್ಲ ಬಿಟ್ಬಿಡು. ರೂಪ ಮಮ್ಮಿ ಹತ್ರ ಹೋಗೋದು ಬಿಟ್ಬಿಡು. ಇನ್ಮೇಲೆ ಮಾಡಿದ್ದನ್ನು ತಿಂಡಿನ ಕರೆಕ್ಟಾಗಿ ತಿನ್ನೋದು ಕಲ್ತ್ಕೊ ಮನೇಲೆ. ಇನ್ಮೇಲೆ ಹಾಲು ಕುಡಿಯೋದಿಲ್ಲ, ಏನೂ ಇಲ್ಲ. ನಾನು ನಿನ್ನ ಕರ್ಕೊಂಡು ನಮ್ಮ ಅಣ್ಣನ ಮನೆಗೆ, ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. 1 ವಾರ ಕರ್ಕೊಂಬರಲ್ಲ, ಆಗ ಸರಿಯಾಗಿ ಹಾಲು ಬಿಡ್ತೀಯ. ನಾನು ರೂಪ ಮಮ್ಮಿ ಹತ್ರ ಹೋಗ್ತೀನಿ, ನಂಗೆ ಹಾಲು ಬೇಕು. ನಾನು ರೂಪ ಮಮ್ಮಿ ಹತ್ರ ಹೋಗ್ತೀನಿ, ನಾನು ಎಲ್ಲೂ ಬರಲ್ಲ. ನಾನು ರೂಪ ಮಮ್ಮಿ ಹತ್ರನೇ ಹಾಲು ತುದಿಯೋದು. ಸರಿ ಚಿನ್ನಮ್ಮ, ನೀನು ಹಾಲು ಕುಡಿಯುವಂತೆ ಬಿಡು. ನೀನೇನು ಅಮ್ಮ ನಿನ್ನೇನು ಕರ್ಕೊಂಡು ಹೋಗಲ್ಲ, ಸುಮ್ಮನೆ ನಾ ಹೇಳಿದ್ದು. ಇನ್ಮೇಲೆ ದೊಡ್ಡೋಳಾಗ್ತಿದೆಯಲ್ಲ, ಸಾಕು ಇನ್ಮೇಲೆ ಅಮ್ಮನ ಹತ್ರ ಹಾಲು ಕುಡ್ದಿದ್ದು. ಹಾಲು ಕುಡಿಲಿಲ್ಲ ಅಂದರೆ ನೀನು ಬೇರೆ ಬೇರೆ ಊಟ ಎಲ್ಲ ತಿನ್ಬೋದಲ್ಲ. ದಿನ ಏನು ಮಾಡ್ತಾರೆ, ಇಡ್ಲಿ, ದೋಸೆ, ಚಪಾತಿ, ಚಿತ್ರಾನ್ನ, ಪುಳಿಯೋಗರೆ, ಪಲಾವು ಈ ಥರ ಎಲ್ಲ ತಿನ್ಬೋದಂತ ಸೌಮ್ಯ ಅಮ್ಮ ಹೇಳಿದ್ದು ಅಷ್ಟೇ ಅಪ್ಪಾಜಿ. ಇವಳು ಇತ್ತೀಚೆಗೆ ಭಾರಿ ನಾಟಕ ಜಾಸ್ತಿ ಆಯಿತು ಪುನಿ. ಇವಳ್ದು ಏನು ತರಲೆ ಮಾಡ್ತಾಳೆ ಗೊತ್ತಾ ನನ್ನ ಹತ್ರ ಇವಳು. ಹಾ, ನೂಪ ಮಮ್ಮಿ ಅಂತೆ, ನೂಪ ಮಮ್ಮಿ. ಓಹೋ, ಹಾಲು ಬೇಕಂತೆ, ಹಾಲು ಸಾಕು. ಇನ್ಮೇಲೆ 2 ವರ್ಷ ಆಗ್ತಾ ಬಂತು, ಹಾಲು ಬಿಡು ಸಾಕು. ಇನ್ನೆಷ್ಟು ವರ್ಷ ಹಾಲು ಕುಡಿತೀಯ? ಎಲ್ಲರೂ 1 ವರ್ಷಕ್ಕೆ ಹಾಲು ಬಿಡಿಸಿದ್ರೆ ಇವ್ರಿಗೆಲ್ಲ ಹೋದ್ರೂ ಹೋಗ್ಲಿ, ಒಬ್ಬ ಮಗಳು ಮುದ್ದಿನ ಮಗಳು ಅಂತೇಳಿ 2 ವರ್ಷದ ತನಕ ಹಾಲು ಕುಡ್ಸೋಕೆ ಹೇಳಿದ್ರೆ, ಓಹೋ ಇನ್ನೂ ನೂಪ ಮಮ್ಮಿ ಬೇಕಂತ ಹಾಲು ಕುಡಿಯೋಕ್ಕೆ. ಏನೂ ಇಲ್ಲ, ನಾನು ನೀನು ಊರಿಗೆ ಹೋಗ್ತೀವಿ ಅಷ್ಟೇ. ನೋಡು ಪಪ್ಪ, ತುಂಬ ಬೈತಾಳೆ ಸೋಮ ಮಮ್ಮಿ. ನಂಗೆ ನೂಪ ಮಮ್ಮಿ ಬೇಕು, ನಾನು ಹಾಲು ಕುಡಿಬೇಕು. ನೂಪ ಮಮ್ಮಿ. ಯಾಕಮ್ಮ ಗೊಂಬೆ, ಅವಾಗಿಂದ ನೂಪ ಮಮ್ಮಿ ಅಂತ ಒಂದೇ ಸಮಯ ಅಳ್ತಿದ್ಯಲ್ಲ? ಏನ್ ಮಾಡ್ತಿದ್ರ ನೀವಿಬ್ರು? ಮುಂದೆ ಕುತ್ಕೊಂಡು ಅಳಿಸ್ತಿದ್ರ? ಏನಾಯ್ತಕ್ಕ? ನೂಪ ಮಮ್ಮಿ ಬಾ, ನೀನ್ ನನ್ನನ್ನ ಹತ್ಕೋ. ನೋಡೇ ರೂಪ, ಎಷ್ಟು ನಾಟಕ ಆಡ್ತಾಳೆ ಇವಳು. ಇತ್ತೀಚೆಗೆ ಭಾರಿ ನಾಟಕ ಆಯಿತು, ಮುದ್ದು ಮಾಡೋರು ಜಾಸ್ತಿ ಆಯಿತು ಇವಳನ್ನ. ನೋಡು ಹೇಗೆ ಆಟ ಮಾಡ್ತಿದ್ದಾಳೆ. ಹಾಲು ಕುಡ್ದು ಎದ್ದು ಬಿಡೆ. ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನೂಪ ಮಮ್ಮಿ ಅಂತ ಓಡೋಗ್ತಾಳೆ, ಹಾಲು ಬಿಡೆ ಅಂತ ಹೇಳ್ತಿದ್ರೆ ನೋಡು ಎಷ್ಟು ತರಲೆ ಮಾಡ್ತಾಳೆ. ಬೋಲ್ ನಾಟಕ ಆಡ್ತಾಳೆ ಕಣೆ ರೂಪ ಇವಳು. ಬಾ ಎತ್ಕೋತೀನಿ ಬಾ. ಹೌದು ಮಮ್ಮಿ, ಚೌಮಮ್ಮ ನನಗೆ ಹಾಲು ಕುಡಿಯೋಕ್ಕೆ ಬಿಡಲ್ಲಂತೆ. ನನ್ನನ್ನು ಅದು ಕರ್ಕೊಂಡು ಹೋಗ್ತದಂತೆ. ನಾನು ಹೋಗಲ್ಲ ಮಮ್ಮಿ, ನಾನು ನಿನ್ನ ಹತ್ರನೇ ಹಾಲು ಕುಡಿತೀನಿ ಮಮ್ಮಿ. ನನಗೆ ಹಾಲು ಬಿಡಿಸ್ತದಂತೆ ಚೋಮ ಮಮ್ಮಿ. ನೋಡು ಮಮ್ಮಿ, ನಾನೆಲ್ಲೂ ಓದಲ್ಲ ಮಮ್ಮಿ, ನಾನು ನಿನ್ನ ಹತ್ರನೇ ಇರ್ತೀನಿ, ನಾನು ನಿನ್ನ ಹತ್ರನೇ ಹಾಲು ಕುಡಿತೀನಿ. ಸರಿ ಬಿಡು ಗೊಂಬೆ, ಹೋಗಿ ಹಾಲು ಕುಡಿಯೋಗಿ ಹೋಗು, ಅಳ್ಬೇಡ. ಹೀಗೆ ಮುದ್ದಿಸ್ತಿರು ಪುನಿ, ಅವಳು ಹೇಳಿದ ಮಾತೇ ಕೇಳಲ್ಲ. ಎಲ್ಲರ ಮುದ್ದು ಜಾಸ್ತಿ ಆಗ್ಬಿಟ್ಟೈತೆ. ಅತ್ತೆ ಮಾವ ನೀನು ಎಲ್ಲರೂ ಮುದ್ದು ಜಾಸ್ತಿ ಆಗ್ಬಿಟ್ಟಿದೆ. ಅವಳಿಗೆ ಹೇಳೋರೆ ಯಾರೂ ಇಲ್ಲ. ಅವಳು ಆಡಿದ್ದೇ ಆಟ, ಊಡಿದ್ದೇ ಲಗ್ಗೆ ಅವಳದು. ಮೇಲೆ ಹಾಲು ಬಿಡ್ಸೇ ರೂಪ.
ಸರಿ ಅಕ್ಕ ಆಯಿತು. ನಾನು ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ ಅವಳಿಗೆ ಹಾಲು ಬಿಡಿಸ್ಬೇಕಂತ. ನೀವು ನೋಡ್ತಿದ್ದೀರಲ್ವಾ, ಎಲ್ಲ ವಿಚಾರದಲ್ಲೂ ಚೆನ್ನಾಗೇ ಇರ್ತಾಳೆ. ನಿಮ್ಮ ಹತ್ರನೇ ಇರ್ತಾಳೆ, ನಿಮ್ಮ ಹತ್ರನೇ ಮಲಗ್ತಾಳೆ, ನಿಮ್ಮ ಹತ್ರನೇ ಸ್ನಾನ ಎಲ್ಲ ಮಾಡಿಸ್ಕೊಂಡು ನಿಮ್ಮ ಜೊತೆನೇ ತುಂಬ ಹೊತ್ತಿರ್ತಾಳೆ. ಹಾಲು ಕುಡಿಯೋ ವಿಚಾರದಲ್ಲಿ ಮಾತ್ರ ಏನು ಮಾಡಿದರೂ ಬಿಡೋದೇ ಇಲ್ಲ. ತುಂಬ ಟ್ರೈ ಮಾಡಿದ್ದೀನಿ. ಆಯ್ತಕ್ಕ, ನೋಡ್ತೀನಿ. ನೀನು ಈಗ ಹಾಲು ಕುಡಿಬೇಕು ತಾನೆ? ಬಾ, ನಮ್ಮ ರೂಮಿಗೆ ಹೋಗಿ ಹಾಲು ಕುಡಿಸ್ತೀನಿ. ಚೆನ್ನಾಗಿ ಮಮ್ಮಿ. ಇದೇನೆ ಮಗಳು ಎದ್ದೋದ್ಲು, ಈಗ ನೀನು ಬಂದು ಮಲಗ್ತಿದ್ಯಾ? ಯಾಕೆ ಇನ್ನೂ ನಿದ್ದೆ ಬರ್ತಿದ್ಯಾ ರೂಪ ನಿಂಗೆ? ಏನಿಲ್ಲ ಕಣ್ರಿ, ಯಾಕೋ ಸುಮ್ಮನೆ ತುಂಬ ದಿನ ಆಯ್ತಲ್ವಾ ಪುನಿ, ಅದಕ್ಕೆ ಮಲ್ಕೋಬೇಕನ್ನಿಸ್ತು. ಬೇಡ ಅಂದರೆ ಬಿಡಿ, ಎದ್ದು ಹೋಗ್ತೀನಿ. ನಾನು ಆ ಥರ ಅಲ್ಲಪ್ಪ ಹೇಳಿದ್ದು, ಮಗು ಜೊತೆ ಸೇರ್ಕೊಂಡು ನೀನು ಮಗು ಥರ ಆಗ್ಬಿಟ್ಟಲ್ಲ ಅಂತ ಅಷ್ಟೇ ಕೇಳಿದ್ದು. ಸರಿ, ಏನು ಯಾಕೆ ಬೇಜಾರಾಗ್ತಿದ್ಯಾ? ಊರಿಗೆ ಹೋಗ್ತೀಯಾ? ಹೇಳ್ತಿದ್ದಲ್ಲ 1 ವಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗೊಂಬೆ ಜೊತೆ. ಹೌದು, ಹೋಗ್ಬೇಕನ್ನಿಸ್ತಿದೆ. ತುಂಬ ದಿನ ಆಯ್ತಲ್ವಾ, ಅಪ್ಪಾಜಿ ಬೇರೆ ನೋಡ್ಕೊಂಬರ್ಲಿಲ್ಲ. ಅಪ್ಪ ಹೇಗಿದ್ದಾರೋ ಏನೋ, ತುಂಬ ದಿನ ಆಯಿತು. ಫೋನಲ್ಲಿ ಮಾತಾಡ್ತಿರ್ತೀನಿ ಅತ್ತಿಗೆ ಜೊತೆ, ಅಮ್ಮನ ಜೊತೆ. ಆದರೆ ಅಪ್ಪ ಮಂಚದ ಮೇಲೆ ಮಲ್ಕೊಂಡಿದ್ದ ಹತ್ರನೇ 2 ವರ್ಷ ಆಯ್ತಲ್ಲ ಪುನಿ. ಆಮೇಲೆ ಹೋಗಲೇ ಇಲ್ಲ. ಗೊಂಬೆ ಹುಟ್ಟಿದ ಮೇಲೆ ಬರೀ ಇವಳು ನೋಡ್ಕೊಳ್ಳೋದೇ ಆಗೋಯ್ತು. 1 ಸರಿ 2 ಸರಿ ಹೋಗಿ ನೋಡ್ಕೊಂಬಂದಿದ್ದೆ ಅಷ್ಟೇ. ಈಗ ಅಪ್ಪ ಹೇಗಿದ್ದಾರೆ, ಏನು ರಿಕವರಿ ಆಗ್ತಿದ್ದಾರೋ ಇಲ್ವೋ ಅಂತ 1 ಸರಿ ನೋಡ್ಕೊಬರ್ಬೇಕು ಅನ್ನಿಸ್ತಿದೆ ಪನ್ನಿ. 1 ಸರಿ ಹೋಗೋಣವಾ? ಅದಕ್ಕೇನಂತೆ, ಹೋಗೋಣ ತಗೋ. ಎಲ್ಲರೂ ಹೋಗೋಣವೋ ನಾನು ನೀನು ಮಾತ್ರನೇ ಹೋಗೋಣ? ನಾನು ನೀನು ಗೊಂಬೆನ ಕರ್ಕೊಂಡು ಹೋಗೋಣವಾ? ನೋಡಬೇಕು, ಅದಕ್ಕೆ ಅವಳು ಒಪ್ಕೋತಾಳೋ ಇಲ್ವೋ. ಅವಳಿಗೆ ಹಾಲು ಬಿಡ್ಸಣ್ಣ ಪುನಿ, ಅವಾಗಾದರೆ ನಾನು ಅವಳನ್ನ ಕರ್ಕೊಂಡು ಎಲ್ಲಿ ಬೇಕಾದರೂ ಹೋಗ್ಬೋದು. ಆದರೆ ರೂಪನೂ ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಏನು ಮಾಡೋದು? ಹಾಲು ಬಿಡಿಸು ಅಂತ 6 ತಿಂಗಳಿಂದ ಹೇಳ್ತಿದ್ದೀನಿ. ಅವಳು ಆಟ ಮಾಡ್ತಾಳೆ, ಇವಳು ಅದಕ್ಕೆ ಸರಿಯಾಗಿ ಹೋಗ್ಲಿ ಬಿಡಕ್ಕ, ಇನ್ನು ಕುಡಿದ್ರು ಕುಡಿಲಿ ಅಂತ ಹೇಳಿ ಇನ್ನೂ ಹಾಲೇ ಬಿಡಿಸಿಲ್ಲ. ಹೇಳು ಪುನಿ, ಏನಾದರೂ ಹಾಲು ಬಿಡಿಸಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲಾದ್ರೂ ಅಂತ ಏನಾದರೂ ಆ ಥರ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳ ಅವಳು? ಈ ಥರ ಎಲ್ಲ ಮಾತಾಡಬೇಡ. ರೂಪನ ಬಗ್ಗೆ ಗೊತ್ತಿದ್ದೂ ನೀನು ಈ ಥರ ಎಲ್ಲ ಮಾತಾಡಿದ್ರೆ ಹೇಗೆ ಹೇಳು? ಅವಳು ಹುಡ್ದಾಗಿಂದನೂ ನಿನ್ನ ಹತ್ರನೇ ಬೆಳೆದಿರೋದು ಜಾಸ್ತಿ ಅಲ್ವಾ? ನಿನ್ನ ಹತ್ರನೇ ಮಲ್ಕೊಳ್ಳೋಕ್ಕೂ ಎಲ್ಲ ನಿನ್ನ ಹತ್ರನೇ ಬಿಟ್ಟಿದ್ದಾಳೆ. ಹಾಲು ಕುಡಿಯೋಕೆ ಒಂದೇ ಅಲ್ವಾ ಅವಳ ಹತ್ರ ಹೋಗೋದು? ಅವಳಿಗೂ ಇರುತ್ತಲ್ವ, ನಾನು ನನ್ನ ಮಗಳ ಹತ್ರ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು, ಜಾಸ್ತಿ ಹೊತ್ತು ನಿನ್ನ ಹತ್ರನೇ ಇರ್ತಾಳಂತ. ಅದಕ್ಕೋಸ್ಕರ ಹಾಲು ಬಿಡಿಸ್ತಿಲ್ವೋ ಏನೋ, ಬೇರೆ ಇನ್ಯಾವ ಉದ್ದೇಶದಿಂದನೋ ಅವಳು ಆ ಥರ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಬಿಡಿಸ್ತಾಳೆ ತಗೋ, ಇನ್ನೇನು 2 ವರ್ಷ ಆಯ್ತಲ್ವಾ? 2 ವರ್ಷ ಆಯಿತು ಅಂದರೆ ಬಿಡಿಸ್ತಾಳೆ. ಅಲ್ಲ, ಎಷ್ಟು ಹಠ ಮಾಡ್ತಾಳೆ. ತುಂಬ ಆಟ ಮಾಡ್ತಾಳೆ, ತುಂಬ ಮಾತಾಡ್ತಾಳೆ ಗೊತ್ತಾ? ಅವಳು ಒಂದೊಂದ್ಸರಿ ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರನೇ ಉತ್ತರ ಇರಲ್ಲ ಪುನಿ. ಏನೇನೋ ಕೇಳ್ತಾಳೆ ಅವಳು. ಹೌದಾ? ಏನೇನು ಕೇಳ್ತಾಳೆ? ಕೇಳ್ತಾಳೆ, ಅವಳು ಕೇಳಬೇಕಾದ್ರೆ ಒಂದೊಂದ್ಸರಿ ನಗುನೂ ಬರುತ್ತೆ. ಅವಳು ಕೇಳೋದು ನಿಜಾನೂ ಅಲ್ವಾ ಅಂತ ಅನಿಸುತ್ತೆ. ಹೌದೇನೆ? ಏನಂತ ಅದು ಕೇಳ್ತಾಳೆ? ಅಮ್ಮ ಮಗಳು ಏನು ಮಾತಾಡ್ತೀರಾ ಆ ಥರದ್ದು? ಚಿಕ್ಕೋಳಲ್ವಾ, ಅದು ಬೇರೆ ನಾನೇ ಮಲಗಿಸ್ಕೊತೀನಲ್ಲ. ನಾನು ನೂಪ ಮಮ್ಮಿ ಹತ್ರ ಹೋಗ್ತೀನಿ, ನೀನು ಬಾ, ಎಲ್ಲರೂ ಅಲ್ಲೇ ಒಟ್ಟಿಗೆ ಮಲಗೋಣ ಅಂತೆಲ್ಲ ಕೇಳ್ತಾಳೆ. ಯಾಕೆ ನಾನು ನೀನು ಮಾತ್ರ ಇಲ್ಲಿ ತಾಚಿ ಮಾಡೋದು? ನಾನು ನೂಪ ಮಮ್ಮಿ ಹತ್ರ ಹೋಗ್ತೀನಿ ಅಂತ ಎಷ್ಟು ಹಠ ಮಾಡ್ತಾಳೆ. 1 ವರ್ಷದ ತನಕ ಅವಳೇ ಅಲ್ಲೇ ಮಲ್ಕೋತಿದ್ಲ. ಈಗೇನು ಮಧ್ಯರಾತ್ರಿ ಎದ್ದಳಲ್ಲ ಅಂತ ನಾನು ಕರ್ಕೊಂಡು ಬರ್ತಿದ್ದೀನಲ್ಲ, ಅದಕ್ಕೆ ನಾನು ನೂಪ ಮಮ್ಮಿ ಹತ್ರ ಹೋಗ್ತೀನಿ ಅಂತ ಒಂದೇ ಸಮನೆ ಹಠ ಮಾಡ್ತಾಳೆ. ಅವಳಿಗೆ ಅದನ್ನು ಇದನ್ನು ಸ್ಟೋರಿಗಳೆಲ್ಲ ಹೇಳಿ, ಕತೆಗಳು ಹೇಳಿ ಮಲಗಿಸೋ ಹೊತ್ತಿಗೆ ಸಾಕಾಗಿ ಹೋಗುತ್ತೆ. ಮತ್ತೊಂದು ಸರಿ ಮಲಗಿದ್ರೆ ಮತ್ತೆ ಎದ್ದಳೋದೇ ಬೆಳಗಿನ ಜಾವನೇ ಅಷ್ಟೇನೆ. ಇದ್ದ ತಕ್ಷಣ ಮಮ್ಮಿ ಅಂದ್ಕೊಂಡು ರಾಗ ಹೇಳ್ಕೊಂಡು ಬರ್ತಾಳೆ. ಕೊಳಲ್ವೇನೆ ಅವಳಿಗೆ ಏನು ಗೊತ್ತು? ಕೊಳಲ್ವಾ ಅವಳಿಗೆ ಏನು ಗೊತ್ತು? ಅಮ್ಮ ಮಮ್ಮಿ ಪಪ್ಪ ಎಲ್ಲ ಒಂದೇ ಹತ್ರ ಯಾಕಿಲ್ಲ ಅಂತ ಯೋಚನೆ ಮಾಡ್ತಾಳೆ ಅಷ್ಟೇ. ಹೋಗ್ತಾ ಹೋಗ್ತಾ ಅವಳಿಗೆ ಅರ್ಥ ಆಗುತ್ತೆ ಬಿಡು. ಸರಿ, ನಾನೊಂದು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ. ನೀನು ಊರಿಗೆ ಹೋಗೋದಾದರೆ ಯಾವಾಗ ಏನು ಅಂತ ಪ್ಲ್ಯಾನ್ ಮಾಡ್ಕೊ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಪುನಿ, ಆಯಿತು. 1 ವಾರ ಊರ ಕಡೆ ಹೋಗಿ ಬರಬೇಕು. ತುಂಬ ದಿನ ಆಯಿತು. ಫೋನ್ ಮಾಡೋಣ. ಏನು ಮಾಡ್ತಾವ್ರೆ ಗಂಗಾ ಅಮ್ಮ ಎಲ್ಲನ?